ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮನೆಯಲ್ಲಿ ಈ 5 ಸೂಚನೆಗಳು ಏನಾದರೂ ಕಂಡು ಬಂದರೆ ಮುಂದೆ ದುರಾದೃಷ್ಟ ಬರುವಂಥದ್ದು ಅನ್ನೋದನ್ನು ಸೂಚಿಸುವಂಥದ್ದು. ಅದು ಯಾವುದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತೇನೆ, ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತೇನೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಅದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ರಾಶಿ ನಕ್ಷತ್ರ ಜೊತೆಗೆ ತಿಳಿಸಿ. ಅದೇ ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ, ಇಲ್ಲಾಂದರೆ ಸುಮ್ಮನೆ ಏನೇನೋ ಬರೆದು ಕಳಿಸಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆ ಕೆಲವರು ರಾಶಿ ನಕ್ಷತ್ರ ಗೊತ್ತಿರುತ್ತಲ್ಲ ಅಂಥವರು ಕೂಡ ಕೇಳ್ಬೋದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ಗುರುತಿಸಿ ಖಂಡಿತವಾಗ್ಲೂ ಹೇಳ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗ ಜೊತೆ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇನ್ನೊಂದು ಸಲ ಹೇಳ್ತೇನೆ, ಸಮಸ್ಯೆನ ಬರೆದು ಕಳಿಸುವಾಗ ಸರಿಯಾಗಿ ಬರೆದು ಕಳುಹಿಸಿ ಅಂತ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ನಾವು ದುರಾದೃಷ್ಟಕ್ಕೆ ಒಳಗಾಗುವ ಮುನ್ನ ಅಥವಾ ದುರಾದೃಷ್ಟವಂತರಾಗುವ ಮುನ್ನ ನಮ್ಮ ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಕಾಣಿಸ್ಕೊಳ್ತವೆ. ಚಾಣಕ್ಯರ ಪ್ರಕಾರ ಆ ಸೂಚನೆಗಳು ಯಾವುವು? ಮನೆಯಲ್ಲಿ ಇವುಗಳು ಕಾಣಿಸ್ಕೊಂಡರೆ ದುರಾದೃಷ್ಟ ಬರುವಂಥದ್ದು. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಹೇಳಿರುವಂಥದ್ದು. ಇದು ಇಂದಿಗೂ ಜನರಿಗೆ ಮಾರ್ಗದರ್ಶನ ನೀಡುತ್ತಲೇ ಬಂದಿದೆ. ಚಾಣಕ್ಯ ನೀತಿಯಲ್ಲಿ ಸಂತೋಷ ದುಃಖದ ಬಗ್ಗೆ ಹೇಳಲಾಗಿದ್ದು, ಹೇಗೆ ರಾತ್ರಿಯ ನಂತರ ಹಗಲು ಬರುತ್ತದೋ, ಹಗಲಿನ ನಂತರ ಮತ್ತೆ ರಾತ್ರಿ ಬರುತ್ತದೋ, ಹಾಗೆ ದುಃಖಗಳ ನಂತರ ಸುಖ ಇರಲೇಬೇಕು, ಸುಖದ ನಂತರ ದುಃಖ ಇರಲೇಬೇಕು. ಸಮಯ ಎಂದಿಗೂ ನಿಲ್ಲುವುದಿಲ್ಲ. ಆದ್ದರಿಂದ ಕೆಟ್ಟ ಸಮಯಗಳು ಸಹ ಹಾದು ಹೋಗುವಂಥದ್ದು. ಆದರೆ ಕೆಟ್ಟ ಸಮಯಗಳು ಬರುವ ಮೊದಲು ನಮಗೆ ಕೆಲವೊಂದು ಸೂಚನೆಗಳು ಕಾಣಿಸಿಕೊಳ್ಳುವಂಥದ್ದು. ಅವುಗಳನ್ನು ಗುರುತಿಸುವ ಮೂಲಕ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಚಾಣಕ್ಯರು ಹೇಳುವಂಥದ್ದು. ಹಾಗೆಯೇ ಆ ಒಂದು ಏನಿದೆ ಅವರು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಏನೆಲ್ಲ ಚಿಹ್ನೆಗಳು ಕಾಣಿಸ್ಕೊಂಡ್ರೆ ನಮಗೆ ದುರಾದೃಷ್ಟ ಎದುರಾಗಬಹುದು ಅನ್ನೋದನ್ನು ಹೇಳಿದ್ದಾರೆ. ನೋಡೋಣ. ಸಂಕಟದಲ್ಲಿ ಹೆಚ್ಚಳ. ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು, ಜಗಳಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಲು ಪ್ರಾರಂಭಿಸಿದರೆ ಅದನ್ನು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮ್ಮ ಕುಟುಂಬವು ಯಾವುದೋ ಒಂದು ಕೆಟ್ಟ ಕಣ್ಣಿಗೆ ಬಲಿಯಾಗಿದೆ ಎಂಬುದಾಗಿದೆ. ಇದರ ಪರಿಣಾಮ ಆರ್ಥಿಕ ಬಿಕ್ಕಟ್ಟಿನ ರೂಪದಲ್ಲಿಯೂ ಕಾಣಿಸಿಕೊಳ್ಳಬಹುದು. ಈ ಸಮಸ್ಯೆಯನ್ನು ತಪ್ಪಿಸಲು ಕುಟುಂಬ ಸದಸ್ಯರು ಪರಸ್ಪರ ತಿಳುವಳಿಕೆ, ಪ್ರೀತಿಯಿಂದ ಬದುಕಬೇಕು, ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು ಮತ್ತು ಸಕಾರಾತ್ಮಕ ವಾತಾವರಣವನ್ನು ಆದಷ್ಟು ಕಾಪಾಡಿಕೊಳ್ಳಬೇಕು. ಪೂಜೆಯಲ್ಲಿ ಅಡಚಣೆ. ಆಚಾರ್ಯ ಚಾಣಕ್ಯರ ಪ್ರಕಾರ ಪೂಜೆಯನ್ನು ನಿಯಮಿತವಾಗಿ ಮಾಡದ ಮನೆಯಲ್ಲಿ ಹಣವು ಎಂದಿಗೂ ನೆಲೆಸೋದಿಲ್ಲ. ಇದರಿಂದಾಗಿ ಕುಟುಂಬದ ಸದಸ್ಯರು ಯಾವಾಗಲೂ ಹಣದ ಬಗ್ಗೆ ಚಿಂತೆ ಮಾಡುವಂಥದ್ದು. ಈ ಸಮಸ್ಯೆಯಿಂದ ಪಾರಾಗಲು ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ, ದೇವರ ಧ್ಯಾನ ಮಾಡಿ. ಇದರಿಂದ ಸಂಪತ್ತು ವೃದ್ಧಿಯಾಗುವುದಲ್ಲದೆ ಮಾನಸಿಕ ನೆಮ್ಮದಿ ದೊರೆಯುತ್ತೆ. ಇದನ್ನು ನಾನು ಯಾವಾಗಲೂ ಹೇಳುವಂಥದ್ದು. ನಿಮಗೆ ಪೂಜೆಗಿಂತ ಬೇರೆ ಯಾವುದೂ ಇಲ್ಲ. ದೇವರ ಧ್ಯಾನ, ಪೂಜೆ ಅದು ನಮ್ಮ ಏನೇ ಕಷ್ಟ ಇದ್ದರೂ ದೂರ ಮಾಡುವಂಥದ್ದು. ಹಿರಿಯರಿಗೆ ಅಗೌರವ ತೋರುವುದು. ಹಿರಿಯರನ್ನು ಗೌರವಿಸಿದ ಮನೆಯಲ್ಲಿ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಅಂತ ಚಾಣಕ್ಯರು ಹೇಳಿರುವಂಥದ್ದು. ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಸಂಸಾರದಲ್ಲಿ ಸುಖ ನಾಶವಾಗುವುದು. ಆದ್ದರಿಂದ ನಾವು ನಮ್ಮ ಹಿರಿಯರನ್ನು ಗೌರವಿಸುವುದು ಮತ್ತು ಅವರಿಗೆ ಸೇವೆಯನ್ನು ಮಾಡುವುದು ತುಂಬಾ ಮುಖ್ಯ. ಇದು ಮನೆಯ ವಾತಾವರಣವನ್ನು ಧನಾತ್ಮಕವಾಗಿ ಇಡುವುದಲ್ಲದೆ ಲಕ್ಷ್ಮೀ ದೇವಿ ಆಶೀರ್ವಾದವನ್ನು ಸಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತೆ. ಇನ್ನು ಗಾಜು ಒಡೆಯುವುದು. ಚಾಣಕ್ಯರ ಪ್ರಕಾರ ನಿಮ್ಮ ಮನೆಯಲ್ಲಿ ಪದೇ ಪದೇ ಗಾಜು ಹೊಡೆಯುತ್ತಾ ಇದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಮುಂದೊಂದು ದಿನ ನೀವು ಹಣಕಾಸಿನ ನಷ್ಟವನ್ನು ಅನುಭವಿಸಬೇಕಾಗಬಹುದು. ವಿವಿಧ ಸಮಸ್ಯೆಗಳನ್ನು ನಿಮ್ಮನ್ನು ಸುತ್ತುವರಿಯಬಹುದು. ಇದಕ್ಕೆ ಪರಿಹಾರವೆಂದರೆ ಒಡೆದ ಗಾಜನ್ನು ತಕ್ಷಣ ತೆಗೆದು ಮನೆಯಲ್ಲಿ ಸ್ವಚ್ಛತೆ ಕಾಪಾಡುವುದು. ಇದಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ಹವನ ಅಥವಾ ಇತರ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವುದಾಗಿದೆ. ಹಾಗೆ ನೆಕ್ಸ್ಟ್ ನೋಡುವುದು, ಇವುಗಳು ಒಣಗಿ ಹೋಗುವುದು. ಯಾವುದು ಒಣಗಿ ಹೋದರೆ ನಮ್ಮ ಮನೆಗೆ ಒಳ್ಳೆಯದಲ್ಲ, ಅದನ್ನು ನಾನು ಸುಮಾರು ಸರಿ ಹೇಳಿದ್ದೇನೆ. ತುಳಸಿ ಗಿಡ, ಮನೆಯ ಮುಂದಿನ ತುಳಸಿ ಗಿಡ ಎಷ್ಟು ಹಚ್ಚ ಹಸಿರಾಗಿ ಇರುತ್ತೋ, ಸಂಪಾಗಿ ಬೆಳೆಯುತ್ತೋ ಅಷ್ಟು ನಮ್ಮ ಮನೆಗೆ ಒಳ್ಳೆಯದು. ತುಳಸಿ ಗಿಡ ಬೆಳೆದರೆ ಒಂದು ವೇಳೆ ಒಣಗ್ತಾ ಹೋದರೆ ಅದು ಮನೆಯಗೆ ಏನೋ ಒಂದು ಮುಂದಿನ ದಿನಗಳಲ್ಲಿ ಏನೋ ಒಂದು ಸೂಚನೆಯನ್ನು ಅದು ಕೊಡುವಂಥದ್ದು. ಆಚಾರ್ಯ ಚಾಣಕ್ಯರ ಪ್ರಕಾರ ಮನೆಯಲ್ಲಿ ನೆಟ್ಟಿರುವ ಅಥವಾ ಇರುವ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಿ ಹೋಗ್ತಾ ಇದ್ದರೆ ಅದನ್ನು ಅಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ಮನೆಯಲ್ಲಿ ಗಿಡಗಳು ಒಣಗಿ ಹೋಗುವುದು ಎಂದರೆ ನೀವು ಭವಿಷ್ಯದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗಬಹುದು. ಅದೇ ಬೇರೆ ಬೇರೆ ಸಮಸ್ಯೆಗಳನ್ನು ಎದುರಿಸಬೇಕಾಗ್ಬೋದು. ಇದಕ್ಕೆ ಪರಿಹಾರವೆಂದರೆ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ತುಳಸಿ ಗಿಡಕ್ಕೆ ನಿಯಮಿತವಾಗಿ ನೀರು ನಿಲ್ಲಿಸುವುದು. ಇದಲ್ಲದೆ ಮನೆಯ ಪರಿಸರವನ್ನು ಕೂಡ ಶುದ್ಧ ಮತ್ತು ಧನಾತ್ಮಕವಾಗಿ ಇಟ್ಟುಕೊಳ್ಳುವುದಾಗಿದೆ. ಅಂದರೆ ತುಳಸಿ ಗಿಡ ಆದಷ್ಟು ಒಣಗದೆ ಹಾಗೆ ನಾವು ನೋಡ್ಕೊಳ್ಬೇಕು. ಎಷ್ಟು ಸೊಂಪಾಗಿ ಬೆಳೆಯುತ್ತೋ ಮನೆಯ ಮುಂದೆ ಹಚ್ಚ ಹಸಿರಾಗಿ ಅಷ್ಟು ನಮ್ಮ ಮನೆಗೆ ಒಳ್ಳೆಯದು. ಸಕಾರಾತ್ಮಕತೆ ನಮ್ಮ ಮನೆಯಲ್ಲಿ ಇದೆ ಅನ್ನೋದು ಅರ್ಥವನ್ನು ಸೂಚಿಸುವಂಥದ್ದು. ಯಾವತ್ತು ಒಣಗ್ತಾ ಇರುತ್ತೋ, ಕಡ್ಡಿ ಥರ ಕಾಣುತ್ತೋ, ಎಲೆಗಳೆಲ್ಲ ಉದುರಿ, ಆಗ ನಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಇದೆ ಅನ್ನೋದನ್ನು ಅದು ಸೂಚಿಸುವಂಥದ್ದು. ಮತ್ತು ಏನೇ ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಒಂದು ಆ ಥರ ಆಗುವಂಥದ್ದು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಸೂಚಿಸುವಂಥದ್ದು.